ನೀವು ಹೇಳ್ದಲ್ಲೇ ಕೂತ್ಕೊಳ್ಳಿ. ನೀವು ಹೇಳ್ತೀರಿ ಅಂಥೇಳಿ ನಾನು ಪೂರ್ತಿ ಅದೇ ಥರ ಮಾಡೋಕ್ಕಾಗಲ್ಲ. ಇಷ್ಟು ದಿವಸ ರಜೆ ಮಾಡಿದ್ದೇ ಹೆಚ್ಚು. ₹1 ದುಡ್ಡು ಅಂತ ಇಸ್ಕೊಂಡೆ ಆ ಪುಣ್ಯಾತ್ಮನ ಮಗ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದ್ರ ಮಧ್ಯೆ ನಾನು ಕೆಲಸಕ್ಕೂ ಹೋಗಲ್ಲ ಅಂತ ಕೂತ್ಕೊಬಿಡ್ತೀನಿ. ನಿಮಗೇನು ಗನಾಗಿರಲಿ, ಮನೇಲಿ ಅಡುಗೆ ಮಾಡಿ ಹಾಕಲಿ, ನಾನು ಕೂತ್ಕೊ ತಿನ್ನೋಣ ಅಂತ ಲೆಕ್ಕ ಹಾಕ್ತೀರೇನು? ಹಿಂಗೆ ಮಾಡಿದ್ರೆ ಸಂಸಾರ ಆಗ್ತದಂತ ಮಾಡಿರಾ? ನಮ್ಮ ಮಕ್ಕಳು ದೊಡ್ಡ ಆತ ಬಂದಂಗೆ ಓದಿನ ಖರ್ಚು ಹೆಚ್ಚಾಗ್ತದೆ. ಅದೆಲ್ಲ ಇಲ್ಲ. ಬಂದ ಕೂಡಲೇ ತಿನ್ನಬೇಕು, ಹುಡುಗಿ ಹಾರಿಸಿಬಿಡ್ಬೇಕು. ಸ್ವಲ್ಪ ದಿವಸ ಆತ ಕೆಲ್ಸಕ್ಕೆ ಹೋಗ್ದೆ. ನಮಗಾರು ಒಂದು ಅಂಜಿಕೆ ಬೇಕಾ ಬೇಡ? ಯಾರು ಹೇಳ್ತಾರೆ ಕೊಡ್ತಾರೆ ಅಂತ ಹೇಳಿ ಹಂಗೆ ಬಿಡೋಕ್ಕಾಗ್ತದ? ನಿಮ್ಗೆ ಇದೆಲ್ಲ ಎಲ್ಲಿ ಅರ್ಥ ಆಗ್ತದೆ? ನಿಮ್ಗೆ ಅನುಕೂಲವನ್ನು ನೋಡೋದು. ಸಣ್ಣಮ್ಮ ಯಾವತ್ತು ಹೇಳಾರಲ್ಲ ಬರೋಕ್ಕೆ ಹೇಳಿ ನಿನ್ನೆ ಹುಡುಗರ ಹತ್ರ ಹೇಳಿ ಕಳ್ಸ್ಯಾರಂತೆ. ನಂಗೆ ಕಲ್ಬಿದ್ದು ಹೋಗಕ್ಕೆ ಇವತ್ತು ಯಾವ ಥರದ ಕೆಲಸ ಬಂತೆ. ಈಗ ಹೋಗೋಣ ಹಿಂದ್ಗಡೆಗೆ ಹೋಗ್ತಾನೆ ಅಂದ್ಕೊಂಡು ಇಷ್ಟು ಹೊತ್ತು ಆಗಿ ಹೋಯ್ತು. ಮನೇಲಿರೋಷ್ಟೊತ್ತಿಗೆ ಆಫೀಸನ್ನಾದಳು ಆ ಕೆಲಸ ಮಾಡೋಕ್ಕಾಗಲ್ಲ, ಈ ಕೆಲಸ ಮಾಡೋಕ್ಕಾಗಲ್ಲ, ಎಲ್ಲ ನಾನು ಮಾಡಿಕೊಡ್ಬೇಕು. ನಿಂಗೆ ಈ ಕಂಡರ ಮನೆ ಕೆಲ್ಸಕ್ಕೆ ಹೋಗೋ ಅಂದಕೊಳ್ಳೆ ಆಫೀಸನ್ನಾಗಿದ್ದೆಲ್ಲ ಹೋಗೇ ಬಿಡ್ತೇನೋ. ಎಂತ ಪುಣ್ಯಾತ್ಮ, ಎಂತ ನಿಮ್ಮ ರಾಗ ಎಂತ ನೋಡೋಣ. ಯಾವಾಗ ಎಲ್ಲಿಗೆ ಹೊರಟ್ರು ನಿಮ್ಮದೊಂದು ಹಿಂಗಿದ್ದು ಇರಲೇಬೇಕಾ ಅಲ್ಲ? ಇನ್ನೆಷ್ಟು ದಿವಸ ರಜೆ ಮಾಡಿದ್ರೆ ಎಲ್ಲ ಕೆಲಸ ನಾನೇ ಮಾಡಬೇಕು. ಎಂತ ಮರ್ರ ಎಲ್ಲ ಒಂದು 4 ದಿನ ಏನಾರ ಪೂರ್ತಿ ಮಾಡಿಕೊಟ್ಟಿದ್ರೇನ? ಆಮೇಲೆ ನಾನು ಸಣ್ಣ ಪುಟ್ಟವೆಲ್ಲ ನಾನೇ ಮಾಡ್ತಾ ಈಗಂತೂ ಪೂರ್ತಿ ಅಡುಗೆ ನಾನೇ ಮಾಡ್ತೀನಲ್ಲ, ಮತ್ತೆಂತ? ಯಾರು ಆಲೈಸಿದ್ರೆ ಇದು ಮುಲ್ಕಿಂಡೆ ತಿಂತದೆ, ಅವ ಪಾಪ ಕೆಲಸ ಮಾಡ್ತಾನೆ ಅನ್ಬೇಕು. ಮಾತಾಡ್ತೀರಿ ಮಾತ್ರ ನೋಡು. ಅದಕ್ಕೆ ಮಾಡಿದ ಉಪಕಾರ ಒಂದು ಜ್ಞಾನ ಇರಲ್ಲ. ಏನೋ ಒಂಚೂರು ಮಾಡ್ತಿದ್ದರೆ ಎಲ್ಲ ಕೆಲಸ ಇದೇ ಮಾಡ್ತದಂತೆ. ಒಂದು ದಿವ್ಸನಾರ ಬಟ್ಟೆ ಒಗೆದು ಹಿಂಡಿಯ ಇದು ಒಂದು ಕಡಪ ನೀರು ಸೇತ್ತು ಅಂದು ಗೊತ್ತಾ? ಇಡೀ ಒಂದು ತಿಂಗಳ ದಿನ ಆತ ಬಂತಲ್ಲ, ಎಲ್ಲ ನಾನೇ ಮಾಡೋದು ಹೌದಾ ಅಲ್ಲ? ಓಹೋ, ನೀರೊಂದು ಸೇತು ತಂದು ಕೊಟ್ಟುಬಿಟ್ರೆ ಅಡುಗೆ ಎಲ್ಲ ಹಾಕಿ ಕೂತ್ಕೋತದೇನ? ಕೊಡ್ಪನಿಂದ ನೀರು ಮಕ್ಕೊಂಡು ಮಾತಾಡ್ತಾರೆ. 4 ಕೊಡ್ಪ ನೀರು ತಂದಿದ್ದಕ್ಕೆ ಹೆಚ್ಚು ಸ್ನಾನ ಪಾನಕ್ಕೆಲ್ಲ ಸುರಂಕ್ಲ ನೀರೇ ಇದು ಮಾಡೀರಿ. ಕುಡಿಯೋಕ್ಕೆಲ್ಲ ದಿನಕ್ಕೆ 1 ಕೊಡ್ಪನ ಖಾಲಿ ಆಗಲ್ಲ. ಹೇಳೋದು ನೋಡಿದ್ರೆ ತೆಗಿರತ್ಲಾಗ ನಿಮ್ಮ ಹತ್ರ ಎಂಥ ಮಾತಾ? ನಾನು ಹೋಗಿ ಬರ್ತೀನಿ. ನಾ ಅತ್ಲಾಗ ಹೋದ ಕೂಡಲೇ ಇತ್ಲಾಗ ಮತ್ತೊಂದು ಕಡೆ ಪಟ್ಟ ಕಟ್ಕೊಂಡು ಹೊಲ್ಡೋದು ಬೇಡ. ಸ್ವಲ್ಪ ಮನೆಯಲ್ಲೇ ಇರಿ. ಓ ಆಗೈತಾ? ಅಲ್ಲಡ್ರಿ, ಇದು ರಮ್ಯನ ಅತ್ತೆ ಅಲ್ಲನ? ಎಂತ ದಿಕ್ಕರಿಸ್ತ ಹೋತಾದೆ ಹಿಂಗ್ಸಿ ಎಂತ ಆಗ್ಯದಂತ ನೋಡೋದು. ಇಲ್ಲಿ ಎಂತಕ್ಕೆ ಬಂದದಿದ? ಇಲ್ಲಿ ಬಂದು ನೋಡ್ರಿ. ಹೌದಾ ಅಲ್ಲ ನೋಡಿ, ನನ್ನ ಕಣ್ಣು ಒಂಚೂರು ಮಂಜು ಆತವೆ. ಮಂಜು ಅಂತೆ ಅಂತ ಮಂಜು ಅವರಯ್ಯ ಎತ್ಲ ಹೋತಾರಲ್ಲ, ಇತ್ಲಾಗೆ ಅಂತ ದಿಕ್ಕರಿಸ್ತಾರೆ. ನಮ್ಮನೆಗೆ ಬೊತ್ತಿಗಿತ್ತಾರ ಹೆಂಗೆ ಅಂತ. ಈಗ ಎಂತ ಮಾಡೋದು ಮಾರ್ರ? ಮನೆ ಕರಿಯನ ಅಲ್ಲ ಹಾದಿಗಿದಿ ಗೊತ್ತಾಗಲೇನ? ಅಯ್ಯರ ಮನೆದು ಒಳ್ಳೆ ತೀರ್ಗಿ ಹೋಗ್ಬೇಕಿತ್ತು, ಹಿಂಗೆ ನೇರ ಬಂತು ಅಂತ ಕಾಣ್ತದೆ. ಎಂತ ಮಾಡೋಣ? ಈಗ ಕರ್ಕೊಬರಲ್ಲ? ಮಳೆ ಬರೋಕ್ಕಾಗ್ಯದಲ್ರಿ. ಮಳೆ ಜಾಸ್ತಿ ಈಗ ಆದರೆ ಏನು ಗತಿ ಸಾಯದ? ಸುಮ್ಮನಿರು, ಕರ್ಗಿರಿಯಕ್ಕೆ ಹೋಗ್ಬೇಡ. ಕಡೆಗೆ ಅಯ್ಯ ಮತ್ತೇನಿಲ್ಲ, ನಾವೇ ಬೇಡ ಅಂತ ಬಿಟ್ಟಿದ್ದು, ನೀವೆಂತ ಯಜಮಾನ್ಕಿ ತೋರ್ಸಕ್ಕೆ ಬಂದ್ರಿ ಇಲ್ಲಿ ಅಂತ ಕೇಳ್ತಾರೆ. ಹೇಳಿನೇ ಹೋಗ್ಬೇಡ ನೋಡೋ. ಕಡ್ದು ವೈರೇ ಆಗಲಿ. ಹಿಂಗಿದ್ದೊಂದು ಕಷ್ಟದಲ್ಲಿ ಇರೋಷ್ಟೊತ್ತಿಗೆ ಹಿಂಗ್ಸ ಮುಂದೆ ಅದೇ ನಾವು ಹೋಗಿ ಸ್ವಲ್ಪನೂ ಏನು ಅಂತ ಕೇಳಿದ್ರೆ ನಮ್ಮನ್ನು ಮನುಷ್ಯರು ಅಂತಾರ ಅಲ್ಲ? ಇಲ್ಲಿ ನೋಡಿ. ಹಾಂ, ನಿಂತ್ಕೊಳ್ಳಿ. ನಾನು ರಮ್ಯರ ಮನೆ ಕೆಲಸದಳು. ನಾನು ನೋಡ್ಲನ್ ನೀವು? ಅಯ್ಯೋ, ಅದು ಯಾಕೆ ಹಂಗೆ ಮಾಡ್ತೀರಿ? ನಾ ಇದ್ದೆ ಬಲ್ಲಿ ಇದೆ ನಮ್ಮ ಮನೆನೇ. ನಮ್ಮ ಮನೆನೇ. ಇಲ್ಲಿ ಇದ್ದು ಹೋಗೋದು ಎಲ್ಲಿ? ರಮ್ಯರ ಮನೆಗೆ ಹೋಗೋಕ್ಕಂತ ಬಂದ್ರ? ನಿಮ್ಮ ಹುಚ್ಚು ಹಾಳಾಗಿತ್ತು. ನೀವು ಅಲ್ಲೇ ಮೂಡ್ದಾರಿಲ್ಲೇ ನೀವು ಅತ್ಲಾಗ ತಿರುಗಬೇಕಿತ್ತು. ನೀವು ಇತ್ಲಾಗ ತಿರುಗಿ ಸರ್ತಾ ಬಂದ್ರೇನು? ಹಾಗಾಗಿ ಹಾಕ್ತಪ್ತು. ಬಲ್ಲಿ ನಿಧಾನ ತಲೆ ಬಿಸಿ ಮಾಡ್ಕೊಬೇಡಿ. ಓಯ್, ನನ್ನ ಗಳಿಗೆ ಅಂದರೆ ಮಳೆ ಏನು ಮೋಡ ಕಪ್ಪುಗಟ್ಕೊಂಡು ಬರ್ತಾ ಇದೆ. ಬಲ್ಲಿ ಮನೆಯೆಲ್ಲ ಸಣ್ಣದು ನಮ್ಮದು.
ಒಲೆ ಬಿಚ್ಚಿಡಿ ಮೆಟ್ಟ ಅಲ್ಲೇ ಇಟ್ಟ ನಮ್ಮ ಮನೆಯಲ್ಲೇ ನಾಯಿಗೆ ಏನು ಇದ್ ಮಾಡಲ್ಲ. ನಡೀರಿ ಒಳಗೆ ನಡೀರಿ. ಅಲ್ಲ ಏನ್ರೇ ನಾ ಹಿಂಗೆ ಸಿನಿದ್ರೂ ನನಗೆ ಕೆಲಸ ಹೇಳೋಣ ಅಂತ ಮಾಡ್ಕೊಂಡಿದ್ದೇನೆ. ಹೇಳಿಸ್ತೀನಿ ನಿನ್ನ ತಡಿ. ಬಲ್ಲಿ ಬಲ್ಲಿ ಒಳಗೆ ಬಲ್ಲಿ ಎಂತಕ್ಕೆ ಹಂಗೆ ಅಂಜಾಜ್ ಮಾಡ್ತಿದ್ದೀರಲ್ಲ. ನಾವು ಭಾಳ ಕೆಳಗಿನ ಜಾತಿ ಏನಲ್ಲ. ಬರ್ತಾರೆ ಈಗ ಅಯ್ಯ ಆಗಲಿ ಸಣ್ಣಮ್ಮ ಆಗಲಿ ಪಾರ್ವತಕ್ಕ ಸೀತಕ್ಕ ಎಲ್ಲ ಬರ್ತಾರೆ. ಮನೆ ಒಳಗೆ ಬರ್ತಾರೆ. ಕಾಪಿ ಕಾಸು ಕೊಟ್ಟರು ಕುಡ್ಕೊಂಡೇ ಹೋಗ್ತಾರೆ. ಬಲ್ಲಿ ಏನು ತೊಂದರೆ ಇಲ್ಲ. ಬಲ್ಲಿ. ಇಲ್ಲವ ಹಂಗೆ ತಿಳಿಬೇಡ ನೀ. ಇಷ್ಟು ಕಾಳಜಿ ತೋರಿಸೋದಿಯಲ್ಲ, ನಂಗೆ ಏನು ಮಾಡ್ಬೇಕಂತಲೇ ತೋಚ್ತೆ ಹೋಯ್ತು ನೋಡವ. ಅದಕ್ಕೆ ಸುಮ್ಮನೆ ನಿಂತೆ. ಮುಳುಗವನಿಗೆ ಹುಲ್ಗಡೆ ಆಶ್ರಯ ಅಂತಾರಲ್ಲ, ಅದೇನು ಸುಳ್ಳಲ್ಲ ಬಿಡು. ದೇವ್ರು ಬಂದಾಗ ಬಂದ್ಬಿಟ್ಟಿಯಮ್ಮ ನೀನು. ಎಂತ ಕೋಚರ್ ದೊಡ್ಡ ಮಾತಾಡ್ತೀರಿ. ಈಚೆ ಕುತ್ಕೊಳ್ಳಿ, ಬಲ್ಲಿ ಕುತ್ಕೊಳ್ಳಿ. ಹೊಟ್ಟಿಗೆ ಅಂತಾರೆ ತಿನ್ಕೊಂಡಿದ್ರಾ? ನಮ್ಮ ಮನೇಲಿ ಇವತ್ತೇ ಗಂಜಿ ಮಾರ್ರ. ಬೇಕಾರೆ ಒಂದು ತೊಳಗಿನ ದೋಸೆ ಅಂತಾರೆ ಮಾಡಿಕೊಡ್ತೀನಿ. ಇಲ್ಲಿ ರೊಟ್ಟಿ ಹಿಟ್ಟದು ಏನು ನೋಡಿ ಒಂದು ರೊಟ್ಟಿ ತಟ್ಕೊಡ್ತೀನಿ, ತಿಂಡಿ ತಿನ್ಬೋದೆ. ಈಗ ಒಂದು ಲೋಟ ಕಾಫಿ ಕಾಸಿಗೆ ಬರಲನ? ಕಾಫಿ ಕುಡಿಯೋದು ಚಹಾ ಕುಡಿಯೋದ ನೀವು? ನಾ ಕಾಫಿನೇ ಕುಡಿಯೋದು. ನನಗೀಗಾದರೆ ಏನು ಬೇಡ, ನೀವು ಒಂದು ಗಳಿಗೆ ಇಲ್ಲಿ ಕೂತ್ಕೋಬಾವ ಮಾತಾಡೋಣಂತ. ಈಗ ಏನು ಬೇಡ ನನಗೆ, ಈಗೇನು ಬೇಡ. ಬೇಕಾದ್ರೆ ನಾನೇ ಕೇಳ್ತೀನಿ. ನಿಮ್ಮ ಹುಚ್ಚ ಹಾಳಾಗಿತ್ತು. ನೀನು ಹೇಳ್ತೀರಿ ಅಂತೇಳಿ ನಾ ಸುಮ್ಮನಿದ್ರೆ ಅಲ್ಲವಾ, ಇಲ್ಲಿ ಕೇಳಿಲ್ಲ ಹೇಳ್ತೇನೆ. ನಾ ಕುಡಿಯಂಗಿಲ್ಲ ಅಂತೇನು ಹೇಳಿಲ್ಲಲ್ಲ ನಾನು. ಒಂಚೂರು ಮಾತಾಡೋ ಕೆಲಸ ಐತಿ, ಮಾತು ಪೂರೈಸ್ಕೊಳೋಣ. ಸ್ವಲ್ಪ ಹೊತ್ತು ಬಿಟ್ಟು ಕುಡಿಬೇಕು. ಮತ್ತೆ ಕುಡಿಬೇಕು. ತಿಂಡಿ ಮಾಡ್ತೀನಿ ನಾನು, ತಿಂಡಿ ಅಂತಾರೆ ತಿನ್ಕೊಂಡು ಹೋಗ್ಬೋದು. ಅಂತ ಅಲ್ಲಿಂದ ಇಲ್ಲಿಗೆ ಒಬ್ಬರೇ ಅಂತ ಪೊಲೀಸ್ ಸ್ಟೇಷನಿಗೆ ಹೋಗಿದ್ರಾ ಮಗನ ನೋಡೋಕ್ಕೆ ಅಂತ? ಹೋಗಬೇಡಿ ನೀವು, ಹೋಗಬಾರ್ದು ಅಂತರಿಗೆ. ಅಲ್ಲಿದ್ದೇ ಬುದ್ಧಿ ಕಲಿಬೇಕು. ಇಲ್ಲದಿದ್ರೆ ಗನಾಗೆ ಬಂಗಾರದಂಗಿದ್ದು ಬಾಳ್ಮೆ ಹಾಳು ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ತಾ ಇರ್ತಿದ್ರನ? ಅಲ್ಲ, ನೀವಾರು ಒಂಚು ಬುದ್ಧಿ ಹೇಳೋಕ್ಕಾಗಲ್ಲನ ಅನ್ನೋಣ ಅಂತ ನೋಡಿದ್ರೆ ಅವರೆಲ್ಲ ಕೇಳಲ್ಲ. ಎಲ್ಲಿ ಕೇಳ್ತಾರೆ ಮಾತು ಕೇಳಲ್ಲ. ಯಾರು ಎಂತ ಮಾಡ್ತೀರಿ ಪಾಪ? ಏನು ಮಾಡೋಣವ, ನನ್ನ ಕೈಯೊಳಗೆ ಏನೂ ಇಲ್ಲ. ಆದರೂ ಹೆತ್ತು ಕಳ್ಳಿನ ಸಂಕಟ ಅದು ಪಡಬೇಡ ಅಂದ್ರೆ ಹೆಂಗೆ ಹೇಳು? ನೀ ಮನಸ್ಸು ಮಾಡ್ರೆ ಆಕೇತವ. ಯಾಕೋ ನೋಡಿದ್ರೆ ದೇವ್ರು ಸಿಕ್ಕಂಗೆ ನೀನೇ ಸಿಕ್ಕಿದ್ದಿ. ನಿನ್ನ ಕೈಲೇ ಎಲ್ಲ ಒಳ್ಳೇದಾಗೋತೈತಿ ಅಂತ ಕಾಣ್ತದ. ಸರಿ, ದೊಡ್ಡ ಮಾತೆಲ್ಲ ಅಂತ ಹೇಳ್ತೀರಿ. ಮಾಡ, ನನ್ನ ಕೈಲಾದ ಉಪಕಾರ ನಾ ಮಾಡ್ತೀನಿ. ನೋಡೋಣ, ಯಾರಿಗಾರು ಹೆತ್ತಾಯಿ ಅನ್ನೋದೊಂದು ದೊಡ್ಡದು. ಅದು ನೀವು ಹೇಳೋ ಮಾತು ಸುಳ್ಳೇನಲ್ಲ. ಎಂತ ಆಗ್ಬೇಕೀಗ? ಏನು ಮಾಡ್ಬೇಕಂತ ಮಾಡಿ? ರಮ್ಯಾರ ಮನೆಗೆ ಹೊರಟಿದ್ದಲ್ಲ ನೀವು? ಹ್ಞೂನವ, ಅಲ್ಲಿಗೆ ಹೊಂಟೇನಿ. ರಮ್ಯಾ ಮನೆಯಲ್ಲೇ ಅದಾಳಲ್ಲೇನ? ನಿನಗಿನ್ನು ಯಾವತ್ತಾರ ಹೋಗಿದ್ಯಾ ನೀನು? ನಾನು ಈ ಖಯಮ್ಮ ಹೋಗಲ್ಲ. ಆಡಪಡ ಮುದ್ದೆ ಒಂದೊಂದು ದಿನ ಹೋಗಿ ಬರ್ತಾ ಇದ್ದೇನೆ. ಅವರದ್ದು ಕೆಲ್ಸಕ್ಕಲ್ಲ. ಇನ್ನು ಬಾಲೆ ಒಂದು ಮಾತಾಡ್ಸ್ಕೊಂಡು ಅದು ಭಾಳ ಹಚ್ಕೊಂಡದ್ದು ನನ್ನ. ಬಾಲೆ ಮಾತಾಡ್ಸ್ಕೊಂಡು ಸಣ್ಣಮ್ಮನ ಹತ್ರ ಮಾತಾಡ್ಕೊಂಡು ಬರೋಣ ಅಂತ ಹೋಗ್ತೀನಿ. ಅದು ದಿನಾನು ಹೋಗ್ತಿದ್ದೆ. ನಂಗೊಂದು ಆಫೀಸನ್ನು ಆಗಿದೆ. ನಿಮಗೆ ಗೊತ್ತದೆಯೇ ಇಲ್ಲೋ, ಕೈ ಆಫೀಸನ್ನೇ. ಇಷ್ಟು ಉದ್ದ ಅದೇ ಜಾಗ. ನೋಡಿದ್ರೆ ಏನಂತೀರ, ಅದು ರೆಸ್ಟ್ ತಗೋಬೇಕು ಅಂತ ಹೇಳ್ಯಾರೆ. ಹಾಗಾಗಿ ಎಲ್ಲಿಗೂ ಹೋಗಲ್ಲ ನಾನು. ಹೌದಾ? ನೀನು ಹೋಗಂಗಿಲ್ಲೇನು? ಆಗಲಿ, ಅವಾಗವಾಗಾರು ಹೊಕ್ಕಿಯಲ್ಲ, ಒಂಚೂರು ಅವ್ರ ಮನೆಗೆ ಬಿಡ್ತೀಯೇನು? ನನ್ನ ಬಿಡೋದೊಂದು ಆಯ್ತಲ್ಲ. ನಿನ್ನ ಸಣ್ಣ ಮಗ ಒಂಚೂರು ಹೇಳವ. ಅತ್ತಿಯೊಬ್ಬರೇ ಇರ್ತಾರ ಮನೇಲಿ, ಅವ್ರ ಜೊತೆ ಇರೋ ಅಂತ. ಏನೋ ಈ ವಯಸ್ಸಿನಲ್ಲಿ ಮೊಮ್ಮಕ್ಳ ಜೊತೆ ಆಟ ಆಡ್ಕೊಂಡು ಇರಬೇಕಾಗಿತ್ತು. ನಾನೇ ಎಲ್ಲ ಕೈಯಾರೆ ಹಾಳು ಮಾಡ್ಕೊಂಡ್ಬಿಟ್ನವ. ಈಗ ಸರಿ ಮಾಡ್ಕೋತೀನಿ. ಒಂದು ಸ್ವಲ್ಪ ಹೇಳವ ಆಕೆಗೆ ನೀನು. ಹೇಳ್ತೀನಿ ಸಣ್ಣಮ್ಮ. ನನ್ನ ಮಾತು ತೆಗ್ದು ಹಾಕಲ್ಲ. ಏನಾರುವ ನಂಗೆ ಅವ್ರಿದ್ರೆ ನಿಂತ್ಕೊಂಡು ಮಾತಾಡೋಕ್ಕೆ ಹೆದರಿಕೆ. ಹಾಗಾಗಿ ಅಂತ ಹೇಳಕ್ಕೆ ಹೋಗಲ್ಲ. ಹಿಂಗೆ ಪೂರ್ತಿ ರೂಪ ಬಿಡಿಸಿ ಹೇಳಿದ್ರೆ ಗೊತ್ತಾಗ್ತದೆ ಅವ್ರಿಗೆ ಯಾರು ತಪ್ಪು ಅಂತ. ಈ ತಪ್ಪು ಯಾರದಾರೋ ಅವ್ರಿಗೆ ಶಿಕ್ಷೆ ಕೊಡಿಸೇ ಬಿಡ್ತಾರೆ. ಹೊಟ್ಟೆಲ್ಲಿ ಹುಟ್ಟಿದ ಮಕ್ಕಳಾಗಲಿ ಬೇಕಾರೆ. ನಾನು ನೋಡ್ದಂಗೆ ಹಾಗೆ ತಪ್ಪು ಮಾಡಲ ಅಂದರೆ ಜೀವಕ್ಕೆ ಜೀವ ಕೊಡೋಂಗೆ ಹೋಗ್ತಾರೆ. ಭಾಳ ಒಳ್ಳೆ ಮನುಷ್ಯ. ಪುಣ್ಯ ಮಾಡಿದ್ರಿ ನೀವು.
ಹಂಗಿದ್ದ ಸಂಬಂಧ ಸಿಕ್ಕಕ್ಕೆ ಯಾಂತಕ್ಕ ಈಗ ಮನೆ ಬಾಗಿಲಿಗೆ ಬಂದಾಗ ಹಿಂಗೆಲ್ಲ ಹೇಳ್ಬಾರ್ದು, ಮನ್ಸಿಗೆ ಬೇಜಾರಾಗ್ತದೇನ. ಬಂಗಾರದಂಗಿದ್ದ ಮಗು ನಮ್ಮ ಸಣ್ಣಮ್ಮ, ಎಂಥ ಮನೇಲಿ ಬೇಕಾದ್ರೆ ಸಂಸಾರ ಮಾಡ್ಕೊಂಡು ಹೋಗ್ತಿದ್ರು. ಅವರನ್ನ ಒಂದು ಕರ್ಕೊಂಡು ಹೋಗೋಕ್ಕೆ ಮಗನ ಒತ್ತಂಕೆ ಮಾಡಿ ಕಳಿಸ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗಕ್ಕೆ ಇರಲ್ಲ. ನನಗೂ ತಿಳಿದೈತವ, ನನಗೂ ತಿಳಿದೈತೀಗ. ಹಂಗೆ ಮಾಡಬೇಕಿತ್ತು, ಆದ್ರೆ ಮಾಡಲಿಲ್ಲಲ್ಲ. ಏನು ಕೆಟ್ಟಗಳಿಗೆ ಆಯಿತು ಹೋಯ್ತು. ಈಗೇನು ನಾನು ಬೇಡ ಅನ್ನಂಗಿಲ್ಲ. ಅಕ್ಕಿ ಬರಲಿ, ಈಗ ನಾನೇ ಬಂದೇನೆ ಹೆಂಗಿರೋ ಕರ್ಕೊಂಡು ಹೋಗೋಕ್ಕೆ. ಅಕ್ಕಿ ಬರಲಿ, ಪಾಪನೂ ಕರ್ಕೊಂಡು ಬರಲಿ, ಅವ್ರ ಅಪ್ಪಾಜಿನೂ ಅವಾಗ ಬಂದು ಹೋಗಲಿ ಮಗಳನ್ನ ನೋಡೋಕೆ. ನಾ ಏನು ಬೇಡ ಅನ್ನಂಗಿಲ್ಲ. ಆದರೆ ನೀನೊಂಚೂರು ನಿಮ್ಮ ಸೌಕರ್ಯಕ್ಕೆ ಹೇಳಬೇಕಲ್ಲವ. ಸೊಯ್ಯಲ್ಲ, ಅದಕ್ಕೆ ಅಂತಕ್ಕೆ ನೀವು ಅಷ್ಟು ಇದು ಮಾಡೋದ? ಹೇಳ್ತೀನಿ. ನಾನು ಎಷ್ಟು ಸರಿ ಊರಿಂದ ಬರೋ ತಡ ಆದಾಗ ಹೇಳಿ ಬಸ್ ನಿಲ್ಸ್ಯಾರೆ ಗೊತ್ತಾನು, ಒಂದೊಂದು 5 ನಿಮಿಷ ಇಲ್ಲ. ಇಲ್ಲ ಹಂಗೆ ಹೋಗ್ತೀನಪ್ಪ. ನನ್ನ ಮಾತು ಇಲ್ಲಿ ತನಕ ಒಂದು ತೆಗ್ದು ಹಾಕಲ್ಲ ಅವರು, ಒಂದು ಮಾತು ತೆಗ್ದು ಹಾಕಲ್ಲ. ಹೇಳಿ ನೋಡ್ತೀನಿ. ನೀವು ಗೊತ್ತಿರಲ್ಲ ಹೆಂಗಿರ ಕರ್ಕೊಂಡು ಹೋಗಿ ಹೇಳ್ತೀನಿ. ಅಯ್ಯ ನನ್ನ ಮಾತೇನು ತೆಗ್ದು ಹಾಕಲ್ಲ, ಎಂದಿಗಾರು ಒಂದು ಮಾತು ತೆಗ್ದು ಹಾಕಿದ್ದ ಅನ್ನೋದಿಲ್ಲ. ಮಾತ್ರ ಇನ್ಮೇಲೆ ಮಗನ ಯತೆನೇ ಬಿಡಿ. ಬಂಗಾರದಂಗಿದ್ದ ಸೊಸೆ ಬಾಲನ ಬಿಟ್ಕೊಂಡು ಇರಿ, ಎಲ್ಲೇ ಇರ್ತೀರ ಇರಿ. ಅಲ್ಲ ನೀವು ಬಂದು ಇಲ್ಲೇ ಇಲ್ಲ ಇರೋದಾರು ಇರಿ. ಸಣ್ಣಮ್ಮೇನು ಬೇಡ ಅನ್ನಲ್ಲಪ್ಪ, ಭಾಳ ಒಳ್ಳೆ ಮನಸ್ಸು ಅವ್ರದ್ದು. ಹೋಗೋಣ ಬರ್ತೀನಿ. ಹೋಗಕ್ಕಂತಾನೆ ಹೊರಟಿದ್ದೆ ಅಲ್ಲಿಗೆ. ನಮ್ಮನೇಲಿ ಇವರು ಎಂತಕ್ಕೆ ಇಷ್ಟು ಬೇಗ ಅಂತ ಕೇಳ್ತಿದ್ರು. ಅಲ್ಲ ಇಷ್ಟು ಹೊತ್ತುಣ್ಕೆ ನೀವು ಹೆಂಗೆ ಬಂದಿದ್ದು ಅಲ್ಲಿಂದ? ಅಯ್ಯೋ ಅದೊಂದು ದೊಡ್ಡ ಕತೆನವ. ನಾನು ನಿನ್ನೆ ರಾತ್ರಿನೇ ಹೊಂಟೇನಿ. ಬೆಳಗಿನ ಜಾವತ್ತಲ್ಲಿ ಬರೋದು ಬಸ್ಸು. ಸ್ವಲ್ಪ ಹೊತ್ತಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಕೂತೆ, ಬೆಳಕಿದ ಅದು ಯಾಕೆ ಬರಲಿ ಅಂತ. ಆಮೇಲೆ ಎದ್ದು ಹೊಂಟ್ನಿ. ಹೀಗೆ ಹಾದಿ ತಪ್ಪಿ ಹೋಗ್ಬಿಡ್ತವ. ಈಗ ಹೋಗೋನು ರಮ್ಯಾರ ಮನೆಗೆ. ಓ ಕತ್ಲೆಲ್ಲೇ ಬಂದು ಬಸ್ ಇಳ್ಕೊಂಡಾರ. ಹಂಗಾರೆ ಹಾಳು ಮಕ್ಕಕ್ಕೆ ನೀರು ಹಾಕ್ಲೇನ. ಮಖ ತೊಳ್ಕೊಂಡು ಮೈಕ ಹೊಡ್ತಿದ್ರೆ ಸ್ನಾನ ಮಾಡಿ, ಹಂಡೆಲಿ ಬಿಸಿ ನೀರು ಕಾದವೆ. ಸ್ನಾನ ಮಾಡಿ ಬೇಕಾರೆ ಹೋಗೋಣ. ಅಯ್ಯೋ ದೇವರೇ, ಅದಕ್ಕಿಂತ ಮುಂಚೆ ಎಳ್ದೆ ರೊಟ್ಟಿ ಸುಡ್ತೀನಿ. ಬೆಣ್ಣೆ ಹಾಕೊಂಡು ರೊಟ್ಟಿ ತಿಂದ್ಕೊಂಡು ಕಾಫಿ ಕಾಸ್ತೀನಿ. ಕಾಫಿ ಕುಡ್ಕೊಂಡು ಹೋಗೋಣ. ಒಂದೇ ಗಳಿಕೆ ನಾನು ಮಾಡ್ತೀನಿ. ಇಲ್ಲೇ ಕುತ್ಕೊಳ್ಳಿ ಆಯ್ತಾ?